2019ಕ್ಕೆ ತ್ರಯಂಬಕಂ ಸಿನಿಮಾಗೆ ಅತ್ಯುತ್ತಮ ನಟಿ ಅಂತ ನನಗೆ ಸಿಗ್ತಾ ಇರೋದು. ಆ್ಯಂಡ್ ಅಭಿನಯಕ್ಕೆ ಬಂದಾಗ ಖುಷಿಯಾಗತ್ತೆ. ಅದು ಈ ಥರ ಎಷ್ಟೋ ಅದ್ಭುತವಾದ ಕಲಾವಿದರ ಸಾಲಿಗೆ ನನ್ನ ಹೆಸರು ಹೋದಾಗ ಸಿಕ್ಕಾಪಟ್ಟೆ ಖುಷಿಯಾಗುವಂಥ ವಿಚಾರ, ಹೆಮ್ಮೆ ಆಗುವಂಥ ವಿಚಾರ. ಸೊ ಇವತ್ತು ಅಂದರೆ ಆಗಲೇ ಆಯ್ತಲ್ಲ, ಸುಮಾರು ತಿಂಗಳಾಯ್ತು ಅನೌನ್ಸ್ ಮಾಡಿ, ಇವತ್ತು ಕೈಗೆ ಬಂದ ಮೇಲೆ ಅದೊಂಥರ ಆ ರೆಸ್ಪಾನ್ಸಿಬಿಲಿಟಿ, ಬೇರೆ ಅವಾರ್ಡ್ಗಳಿಗೂ ಈ ಅವಾರ್ಡ್ಗೂ ಇರುವಂಥ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗ್ತಾ ಇದೆ. ಅವರು ಅವಾರ್ಡ್ ಹಾಕಿದ ತಕ್ಷಣ ಆ ವೆಯ್ಟ್ ಗೊತ್ತಾಯಿತು ನನಗೆ. ಸೊ ಎಸ್, ಭಾಳ 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 ಖುಷಿ ಆಗ್ತಿದೆ. ಮೈಸೂರು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಏನಾದರೂ ವಯಸ್ಸಾಗಿ ಯಾವ್ದಾದ್ರು ಒಂದು ಜಾಗ ಸೆಟ್ಲ್ ಆಗಬೇಕಂತ ಇದ್ದರೆ ಅದು ಮೈಸೂರು ಅಂತ. ತುಂಬ ಮನಸ್ಸಿಗೆ ಕ್ಲೋಸ್ ಆಗಿರುವಂಥ ಜಾಗ, ಬಿಕಾಸ್ ಚಾಮುಂಡೇಶ್ವರಿ ತಾಯಿ ಇರೋದು ಈ ಜಾಗದಲ್ಲಿ. ಅವಳ ಆಶೀರ್ವಾದದಲ್ಲಿ ನನಗೆ ಅವಾರ್ಡ್ ಸಿಕ್ಕಿರೋದು ಡಬಲ್ ಖುಷಿ. ಸದ್ಯಕ್ಕೆ ಈಗ ಒಂದು ಸಿನಿಮಾ ಒಪ್ಕೊಂಡಿದ್ದೀನಿ, ಸಿನಿಮಾ ತಂಡ ಅವರೇ ಅನೌನ್ಸ್ ಮಾಡಬೇಕು. ಅದರಲ್ಲೂ ಅಷ್ಟೇ ಎಲ್ಲ ಪರ್ಫಾರ್ಮ್ ಮಾಡುವಂಥ ಆರ್ಟಿಸ್ಟ್ಗಳ ಸುತ್ತಮುತ್ತ ಒಂದು ಒಳ್ಳೆ ಸಿನಿಮಾ ಒಪ್ಕೊಂಡಿರೋದು ತುಂಬ ವರ್ಷಗಳಾದ ಮೇಲೆ. ಐ ಥಿಂಕ್ ಇದು ಸ್ಟೇಟ್ ಅವಾರ್ಡ್ ಬಂದಿದ್ದ ಅದೃಷ್ಟವೋ ಏನೋ ಗೊತ್ತಿಲ್ಲ, ಒಳ್ಳೆ ಸಿನಿಮಾ, ಒಳ್ಳೆ ಸ್ಕ್ರಿಪ್ಟ್ ಸಿಕ್ತು. ಅದನ್ನು ಅವ್ರು ಅನೌನ್ಸ್ ಮಾಡೋಕೆ ಮುಂಚೆ ಮಾಡೋಕ್ಕಲ್ಲ, ಬಟ್ ಒಂದು ಸಿನಿಮಾ ಅಂತ ಒಪ್ಕೊಂಡಿದ್ದೆ ನಾನು. ಸಿನಿಮಾ ಹೇಗೆ ನಡೀತಾ ಜರ್ನಿ, ಆ ಕಡೆ ಈ ಕಡೆ ಎರಡು ಬ್ಯಾಲೆನ್ಸ್ ಆಗ್ತದೆ ಅಥವಾ ಎರಡರಲ್ಲೂ ಹೇಗೆ? ಸಿನಿಮಾಗಳು ತುಂಬ ವರ್ಷನೇ ಆಯಿತು ನಾನು ಮಾಡಿ. ಬರೀ ಟೆಲಿವಿಷನಲ್ಲಿ ಬ್ಯುಸಿ ಇದೆ, ಆ್ಯಂಕರಿಂಗ್ ಮಾಡ್ತಾ